ಕಾವ್ಯ ಅವರು ಕ್ಯಾಪ್ಟನ್ ಆಗಿದೆ. ಮುಂದಿನ ವಾರ ಗಿಲ್ಲಿಯವ್ರು ಆಗ್ತಾರೆ ಬಿಡಿ ಸರ್ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಒಂದು ಕ್ಯಾಪ್ಟನ್ಶಿಪ್ ಕೊಡ್ಬೇಕು, ಯಾಕೋ ಕೊಡ್ತಾ ಇಲ್ಲ. ಯಾವಾಗ ಕೊಡ್ತೀರಾ ಸರ್? ಶೀಘ್ರದಲ್ಲೇ. ಅವ್ರು ತುಂಬಾ ನಾನೇ ಇದು ಅಂತ ಅವರೇ ಜಂಬಾ ಕುಚ್ಕೊಂತಾರೆ ಅಷ್ಟೇ ಅವ್ರದ್ದು. ಯಾರಿಗೆ ಓಟ್ ಆಗ್ಬೇಕಂತ ಹೇಳ್ತೀರಾ? ಗಿಲ್ಲಿಗೆ. ಗಿಲ್ಲಿಗೆ. ಅವ್ರ ಪಾಡಿಗೆ ಅವ್ರು ಆಡ್ತಾರೆ ಸರ್, ಅವ್ರ ಪಾಡಿಗೆ ಇವ್ರು ಆಡ್ತಾರೆ, ಅದೇನಿಲ್ಲ. ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ಜವಳಿ ಕುಟ್ರೇಶ್. ನಾನೀಗ ಮೈಸೂರಿಂದ ತುಮಕೂರಿಗೆ ಗೋಲ್ ಗುಂಬಜ್ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೆ. ಇಲ್ಲಿ ಬಾಗಲಕೋಟೆ ಅವರು ಕೆಲವು ಮಂದಿ ಇದ್ದಾರೆ. ಅವರಿಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರಿಷ್ಟ, ಯಾಕಿಷ್ಟ, ಅವರ ನೆಚ್ಚಿನ ಕಂಟೆಸ್ಟೆಂಟ್ ಯಾರಂತ ಕೇಳ್ಬಿಡೋಣ ಬನ್ನಿ. ಸರ್, ನಿಮ್ಮ ಹೆಸರು? ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಆದರ್ಶ್ ಪ್ರಿಯಾಪಟ್ಟಣದಿಂದ ರಾಣೆಬೆನ್ನೂರಿಗೆ ಪ್ರಯಾಣ ಮಾಡ್ತಾ ಇದ್ದೀನಿ. ಜವಳಿ ಪುಟ್ರೇಶ್ ಅವರು ಸಿಕ್ಕಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ, ತುಂಬಾ ಜನಗಳಿಗೆ ತುಂಬಾ ಖುಷಿ ಕೊಡ್ತಾ ಇದೆ. ಅದ್ ಕಾರಣ ಬಿಗ್ ಬಾಸ್ ನಮ್ಮ ಸುದೀಪ್ ಸರ್ ಅವರು, ಅವ್ರಿಗೆ ಕೋಟಿ ಕೋಟಿ ನಮನಗಳು. ತುಂಬಾ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ನೋಡ್ತಾ ಇದಾರೆ ಆಲ್ಮೋಸ್ಟ್ ಆಲು. ನಮ್ದು ಓಟ್ ಈ ಸಲ ಗಿಲ್ಲಿಗೆ. ಅವ್ರು ಗಿಲ್ಲಿಯವರು ಚೆನ್ನಾಗಿ ಆಡ್ಕೊಡ್ತಾ ಇದ್ರೆ ಆಟ. ಆಮೇಲೆ ಇನ್ನೊಂದು ಕಾಮಿಡಿ ಅಂದ್ರೆ, ಏನ್ ದಬಾಕೋದ್ರಿ ಅಂದ್ರೆ ಬಕೆಟ್ ದಬಾಕ್ತೆ ಅಂತಾರೆ. ಏನೆಲ್ಲ ದಬಾಕ್ತೆ ಅಂದ್ರೆ ಸ್ನಾನ ಮಾಡಿ ಬಕೆಟ್ ದಬಾಕಿದ್ದೆ ಅಂತಾರೆ. ಈ ತರ ಬಾರಿ ಕಾಮಿಡಿ ಇದೆ. ಮತ್ತೆ ಗೇಮ್ಗಳು ಕೂಡ ಅಚ್ಚುಕಟ್ಟಾಗಿ ನಡ್ಸ್ಕೊಡ್ತಾರೆ. ಪ್ರಿನ್ಸಿಲ್ ಹೇಗಿತ್ತು ಅವ್ರದ್ದು ಪ್ರಿನ್ಸಿಪಲ್ ಆಟ? ಚೆನ್ನಾಗಿ ಸೂಪರ್ ಆಗಿದೆ. ರಘು ಅವ್ರ ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡ್ತಾರ? ಇಲ್ಲ ಸರ್, ತಕ್ಕ ಮಟ್ಟಿಗೆ ಮಾಡ್ತಾರೆ. ಇಷ್ಟು ಕ್ಯಾಪ್ಟನ್ ಗಳಲ್ಲಿ ನಿಮಗೆ ಬೆಸ್ಟ್ ಕ್ಯಾಪ್ಟನ್ ಯಾರು? ಬೆಸ್ಟ್ ಕ್ಯಾಪ್ಟನ್ ಅನ್ಸಿದ್ರೆ ಇಬ್ರು ಕ್ಯಾಪ್ಟನ್ಶಿ ತಗೊಂಡಿದ್ದಾರೆ. ಯಾರು ಬೆಸ್ಟ್ ಕ್ಯಾಪ್ಟನ್? ಹೇಳಿ. ಧನುಷ್ ಬೆಸ್ಟ್ ಕ್ಯಾಪ್ಟನ್. ನಮ್ಮ ಗಿಲ್ಲಿವರೆಗೂ ಒಂದು ಕ್ಯಾಪ್ಟನ್ಶಿಪ್ ಕೊಡ್ಬೇಕು, ಯಾಕೋ ಕೊಡ್ತಾ ಇಲ್ಲ. ಯಾವಾಗ ಕೊಡ್ತೀರಾ ಸರ್? ಶೀಘ್ರದಲ್ಲೇ ಕ್ಯಾಪ್ಟನ್ಶಿಪ್ ಕಾಯ್ತಾ ಇದೀವಿ. ದಯವಿಟ್ಟು ತಮ್ಮ ಸುದೀಪ್ ಸರ್ ಅವರು ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಸುದೀಪ್ ಸರ್ ಕೊಡಲ್ಲ ಸರ್, ಗಿಲ್ಲಿ ಆಟ ಆಡಿ ಕ್ಯಾಪ್ಟನ್ಸಿ ತಗೋಬೇಕು. ಅವ್ರು ಇನ್ನೂ ಚೆನ್ನಾಗಿ ಆಟ ಆಡ್ಬೇಕು ಗಿಲ್ಲಿ ಅವರು. ಅದು ಹೆಂಗೆ ಭವಿಷ್ಯ ನೋಡಿದೀರಾ ಸರ್? ಇದು ನಿಮ್ ಭವಿಷ್ಯ ಸತ್ಯ ಆಗುತ್ತಾ? ಸತ್ಯ ಆಗುತ್ತೆ ಸರ್. ಅದು ಯಾವಾಗ? ಮುಗಿದ್ಮೇಲೆ. ಕಾರ್ಯಕ್ರಮ ಮುಗಿದ್ಮೇಲೆ ಇಲ್ಲ ಬಿಗ್ ಬಾಸ್ ಒಳಗಡೆ ಕ್ಯಾಪ್ಟನ್ ಆಗ್ತಾರ? ಕ್ಯಾಪ್ಟನ್ ಖಂಡಿತ ಆಗ್ತಾರೆ. ಗಿಲ್ಲಿಯವ್ರಿಗೆ ಒಂದು ಅವಕಾಶ ಸುದೀಪ್ ಸರ್ ಕೊಡ್ತಾರೆ. ಅವ್ರ ಆಟದ ಮೇಲೆ ಕೊಡ್ತಾರೆ ಖಂಡಿತ. ಕ್ಯಾಪ್ಟನ್ ಅದೇ ಆಯ್ತಾರೆ. ವಿನ್ನಿಂಗು ಅವ್ರದೇನೆ, ಅವಾರ್ಡ್ ವಿನ್ನಿಂಗ್ ಅವ್ರದೇನೆ, ಗಿಲ್ಲಿ ಅವ್ರದೇನೆ. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಫುಲ್ ವೋಟಿಂಗ್ ಎಲ್ಲ ಗಿಲ್ಲಿಯವ್ರಿಗೆ ಬೀಳುತ್ತೆ. ಖಂಡಿತ ಅವರು ವಿನ್ನಿಂಗ್ ಅವಕಾಶಗಳು ತುಂಬಾ ಇದೆ. ಇನ್ನು ಆದಷ್ಟು ತುಂಬಾ ಚೆನ್ನಾಗಿ ಆಡ್ಬೇಕು ಅವರು. ಕಾವ್ಯ ಅವರೇ ಆಡ್ತಾರೆ? ತಕ್ಕಮಟ್ಟಿಗೆ ಆಡ್ತಾರೆ ಅಂತಾನೆ ಹೇಳ್ಕೊಂಡಂಗ ಆಡಲ್ಲ. ಒಟ್ಟಾರೆಯಾಗಿ ನಿಮ್ ಓಟು ಗಿಲ್ಲಿ ಸರ್ಗೆ. ಗಿಲ್ಲಿ ಗೆಲ್ತಾರ ಸರ್? ಗೆಲ್ತಾರೆ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕ್ತೀರಾ? ಓಟ್ ಹಾಕ್ತಿವಿ. ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ತೀವಿ ಸರ್. ಯಾರಿಗೆ ಓಟ್ ಹಾಕ್ಬೇಕಂತ ಹೇಳ್ತೀರಾ? ಗಿಲ್ಲಿಗೆ. ಸೂಪರ್ ಸರ್, ಸೂಪರ್. ಆಮೇಲೆ ಇನ್ನೊಂದು, ಗಿಲ್ಲಿ ಗೆದ್ಮೇಲೆ ನಮ್ಗೆ ಸುದೀಪ್ ಸರ್ ನ ನೋಡಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ನಿಮ್ ಸಂಸ್ಥೆಯಿಂದ. ಖಂಡಿತ ಸರ್, ಒಂದು ಅವಕಾಶ ಸಿಗುತ್ತೆ ನೋಡಿ. ಇವತ್ತೇ ಹುಬ್ಳಿಗೆ ಹೋಗಿದ್ರೆ ಅಲ್ಲೇ ಸಿಕ್ಬಿಡೋರು ಸುದೀಪ್ ಸರ್. ಹುಬ್ಳಿಯಲ್ಲಿ ಇವತ್ತು ಮಾರ್ಕ್ ಸಿನಿಮಾದ ಈವೆಂಟ್ ಇದೆ, ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ಈವೆಂಟ್ ಇದೆ. ಇವತ್ತೆಲ್ಲ ಅಲ್ಲೇ ಸಿಕ್ಬಿಡೋರು. ಏನ್ ಮಾಡ್ತೀರಾ, ಇವತ್ತು ಆಗಲ್ಲ ಹೋಗಕ್ಕೆ, ಅಲ್ಲ ನಡೀತಾ ಇರುತ್ತೆ ಕಾರ್ಯಕ್ರಮ. ಒಟ್ಟಾರೆಯಾಗಿ ನಿಮ್ ಓಟು ಗಿಲ್ಲಿಗೆ? ಓಟು ಗಿಲ್ಲಿಗೆ. ಹೌದು. ಪಿರಿಯಾಪಟ್ಟಣ ಅಂದ್ರಲ್ಲ ನೀವು? ಪಿರಿಯಾಪಟ್ಟಣ ಟು ರಾಣೆಬೆನ್ನೂರು ಹೋಗ್ತಾ ಇದೀನಿ. ಅಲ್ಲಲ್ಲ, ನಾನು ಇನ್ನೊಂದು ಕೇಳ್ತೀನಿ. ಪಿರಿಯಾಪಟ್ಟಣದ ಜನತೆ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ಕೆ ಬಯಸ್ತೀರ ಅಂತ ಹೇಳ್ತೀರಿ? ಇರಿ, ನಾನು ಕೇಳ್ತೀನಿ ಸರ್. ಪಿರಿಯಾಪಟ್ಟಣದ ಜನತೆಯ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಗಿಲ್ಲಿ ಅವರು ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ಅಲ್ಲ, ಏನ್ ಹೇಳಕ್ ಇಷ್ಟಪಡ್ತಾರೆ? ಗಿಲ್ಲಿ ಗೆದ್ಬಾರಪ್ಪ ಅಂತ. ಗಿಲ್ಲಿ ಅವರು ಗೆದ್ದು ಬಂದು ಆಶೀರ್ವಾದ ಮಾಡ್ತೀವಿ. ಗೆದ್ದು ನಿಮ್ಮ ಊರಿಗೆ ಮತ್ತ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಡಪ್ಪ ಅಂತಾನು ಕೇಳ್ಕೊತೀವಿ ಪಿರಿಯಾಪಟ್ಟಣದ ಕಡೆಯಿಂದ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಬಿಗ್ ಬಾಸ್ ಸುದೀಪ್ ಸರ್ಗೆ ಥ್ಯಾಂಕ್ ಯು. ನಮ್ಮ ಸರ್ ಈಗ ನಡ್ಸ್ಕೊಡ್ತಾ ಇರೋದು ಅವ್ರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಬಸವರಾಜ್ ಸರ್. ಬಸವರಾಜ್ ಅವರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡ್ತೀರಾ? ಹೌದು, ನೋಡ್ತೀವಿ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರಿಷ್ಟ? ನಮಗೆ ಗಿಲ್ಲಿ ಅವ್ರು ಇಷ್ಟ ಸರ್. ಗಿಲ್ಲಿ ಅವರು ಯಾಕೆ ಇಷ್ಟ? ಅವರು ಕಾಮಿಡಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಜಾಸ್ತಿ. ಎಂಟರ್ಟೈನ್ಮೆಂಟ್ ಅವರಿಂದ ಎಂಟರ್ಟೈನ್ಮೆಂಟ್ ಜಾಸ್ತಿ ಬರುತ್ತೆ ಬಿಗ್ ಬಾಸ್ ಮನೆಯಿಂದ. ಉಳಿದವರ ಎಂಟರ್ಟೈನ್ಮೆಂಟ್ ಜಾಸ್ತಿ ಯಾರು ಕೊಡಲ್ಲ ಅಂತ ನಮ್ಮ ಅನಿಸಿಕೆ.
ಹೌದು, ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈ ವರ್ಷ TRP ಅಲ್ಲಿ ಟಾಪ್ 1 ಅಲ್ಲಿ ಇದೆ. ಇದಕ್ಕೆ ಕಾರಣ ಯಾರು? ನಮಗ್ ಗಿಲ್ಲಿನೇ ಅನ್ಸುತ್ತೆ ಸರ್. ಗಿಲ್ಲಿನೇ ಪಕ್ಕ ಗಿಲ್ಲಿನೇ. ಹಾಗೇನೆ ಅಶ್ವಿನಿ ಗೌಡ ಅವರು ಹೇಗೆ ಆಡ್ತಾರೆ? ಅವ್ರು ತುಂಬಾ ನಾನೇ ಇದು ಅಂತ ಅವರೇ ಜಂಬಾ ಕುಚ್ಕೊಂತಾರೆ ಅಷ್ಟೇ ಅವ್ರದ್ದು. ಟಾಸ್ಕ್ ಅಲ್ಲಿ ಇದು ಪರವಾಗಿಲ್ಲ ಆಡ್ತಾರೆ. ಹಾಗೇನೆ ರಜತ್ ಅವರು ಹಾಗೆ ಚೈತ್ರ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿದ್ದಾರೆ. ಅವ್ರು ಹೇಗೆ ಆಡ್ತಾ ಇದಾರೆ? ಅವರು ಚೆನ್ನಾಗಿ ಆಡ್ತಾರೆ. ಅವರು ಓದ್ ಸೀಸನ್ ಕಿಂತ ಅನುಭವ ಇದೆ ಅಲ್ಲ ಅವ್ರಿಗೆ ಜಾಸ್ತಿ. ಹಾಗಾಗಿ ಸ್ವಲ್ಪ ಇದು ಮಾಡ್ತಾರೆ ಅವರು. ಚೆನ್ನಾಗಿ ಆಡ್ತಾರೆ ಅಷ್ಟೇ. ಅದ್ರ ಜೊತೆಗೆ ರಜತ್ ಅವರು ಮತ್ತೆ ಚೈತ್ರ ಅವರು ಹೊರಗಡೆಯಿಂದ ಹೋಗಿರೋರು ಬಿಗ್ ಬಾಸ್ ಮನೆಗೆ. ಇಲ್ಲಿ ಹೊರಗಡೆ ಯಾರ ಹವಾ ಇದೆ ಅಂತ ಅವರಿಗೆ ಚೆನ್ನಾಗ್ ಗೊತ್ತು. ಅದಕ್ಕೋಸ್ಕರನೇ ರಜತ್ ಅವರು ಜಾಸ್ತಿ ಹೊತ್ತು ಗಿಲ್ಲಿಯವ್ರ ಜೊತೆ ಕಾಲ ಕಳೀತಾರ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಪಾಡಿಗೆ ಅವ್ರು ಆಡ್ತಾರೆ ಸರ್, ಅವ್ರ ಪಾಡಿಗೆ ಇವ್ರು ಆಡ್ತಾರೆ. ಅದೇನಿಲ್ಲ, ತುಂಬಾ ಹಂಗೆ ಅವ್ರು ಫ್ರೆಂಡ್ಶಿಪ್ ಮಾಡ್ದವ್ರು ಅದರಲ್ಲಿ. ಹಂಗೇನಿಲ್ಲ, ನಮ್ಗೆ ಹಂಗೇನ್ ಅನಿಸಿಲ್ಲ. ಅದ್ರ ಜೊತೆಗೆ ರಘು ಅವರು ಮತ್ತೆ ಗಿಲ್ಲಿ ಅವರ ಕಾಂಬಿನೇಷನ್ ಹೇಗಿದೆ? ಅದು ಮಾತ್ರ ಸೂಪರ್ ಆಗಿ ಹೇಳಕ್ಕೆ ಆಗಲ್ಲ. ಸೂಪರ್ ಆಗಿರುತ್ತೆ. ಅವ್ರು ತಿರ್ಗಾ ಅಷ್ಟು ಕಿತ್ತಾಡಿದ್ರೆ ಕೂಡ್ತವ್ರೆ. ಅಣ್ಣ ಅನ್ಕೊಂಡು ಅವ್ರ ಜೊತೆಗೆ ಇರ್ದೇ ಇರ್ತಾರೆ ಅವರು. ಹಾಗೇನೆ ರಘು ಮತ್ತೆ ಗಿಲ್ಲಿ ಅವರು ಹಾಗೇನೆ ರಘು ಮತ್ತೆ ಗಿಲ್ಲಿ ಅವ್ರ ಬಗ್ಗೆ ಹಾಡುಗಳು ಕೂಡ ಮಾಡಿದಾರೆ, ಕೇಳಿದಿರಾ? ಕೇಳಿದೀವಿ. ಅದ್ರಲ್ಲಿ ಯಾವ ಹಾಡು ಇಷ್ಟ ನಿಮ್ಗೆ? ಅದು ದೊಡ್ಡ ಅದಾಯ್ತು. ಇನ್ನೊಂದು ಮೇಸ್ಟ್ರದು ಪ್ರಿನ್ಸಿ ಅದರದ್ದು, ಅದು ಸೂಪರ್ ಆಗಿತ್ತು. ಹಾಗೇನೆ ಈ ವಾರ ರಘು ಅವರು ಮತ್ತೆ ಗಿಲ್ಲಿ ಅವರು ಟಾಸ್ಕ್ ಆಡಿ ಗೆದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಷ್ಟೇ, ಖುಷಿ, ಗೆದ್ದಿರೋ ಖುಷಿ. ಮತ್ತೆ ಇನ್ನೊಂದು ಟಾಸ್ಕ್ ಅಲ್ಲಿ ಗಿಲ್ಲಿ ಅವರು ಮತ್ತೆ ರಘು ಅವ್ರ ಟೀಮ್ ಸೋಲ್ತು. ಅದಕ್ಕೆ ಗಿಲ್ಲಿ ಅವರು ನಿನ್ನದಲ್ಲೇ ಸೋಲ್ತು ರಘೋಣ ಅಂತ ಹೇಳಿದ್ರು. ಅದಕ್ಕೆ ರಘು ಅವರು ಸಿಟ್ ಮಾಡ್ಕೊಂಡ್ರು, ನೋಡಿದಿರಾ? ಹೌದು ಸರ್, ನೋಡಿದ್ವಿ. ಅದು ಯಾಕಂದ್ರೆ ಇಷ್ಟು ಇಬ್ಬರು ಅದು ಟೀಮ್ ಪರವಾಗಿರುತ್ತೆ. ಅವ್ರ ಮೇಲೆ ಇವ್ರ ಮೇಲೆ ಹಾಕೋದು ತಪ್ಪು ಸರ್. ಅದು ಆದ್ರೆ ಏನಿಲ್ಲ, ಟೀಮ್ ಪರವಾಗಿ ಆದ್ಮೇಲೆ ಅದು ಆಡ್ಬೇಕು. ಸೋಲು ಗೆಲುವು ಇರೋದೇ ಕಾಮನ್ ಇರುತ್ತೆ. ಈ ವಾರ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ಸಿನ ಚೆನ್ನಾಗಿ ನಡೆಸಬಹುದಾ? ನಡೆಸ್ಕೊಳ್ತಾರ ಅನ್ಸುತ್ತೆ, ನಡೆಸಬಹುದು. ಆದ್ರೆ ಯಾಕೆ ಗಿಲ್ಲಿ ಅವ್ರು ಇನ್ನು ಕ್ಯಾಪ್ಟನ್ ಆಗಿಲ್ವಲ್ಲ, ಯಾಕೆ? ಅವ್ರು ಎಂಟರ್ಟೈನ್ಮೆಂಟ್ ಕೊಡ್ತಾರ ಅಂದ್ರೆ ಅವ್ರು ಗಿಲ್ಲಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಕಾಮಿಡಿ ಮಾಡ್ತಾರ ಅಂದ್ರೆ ಮನೆಯವರೇ ಹೊರಗಡೆ ಆಗ್ತಿದಾರ ಅಂತ ಅರ್ಥ. ಕ್ಯಾಪ್ಟನ್ಸಿಯಿಂದ ಅವರೇ ಹೊರಗಡೆ ಆಗ್ತಾರೆ. ಹೌದು, ಗಿಲ್ಲಿ ಅವ್ರು ಏನಾದ್ರೆ ಕ್ಯಾಪ್ಟನ್ ಆದ್ರೆ ಬಿಗ್ ಬಾಸ್ ಮನೆ ಹೇಗಿರುತ್ತೆ? ಅದು ಫುಲ್ ಎಂಜಾಯ್ಮೆಂಟ್ ಆಗಿರುತ್ತೆ ನೋಡು ಅಷ್ಟೇ. ಇವಾಗ್ಲೇ ಹಿಂಗೆ ಕ್ಯಾಪ್ಟನ್ ಆದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ. ಹಂಗಾಗಿ ಅವರು ಆಯ್ಕೆ ಮಾಡ್ತಾ ಇಲ್ಲ ಮನೆ ಕಂಟೆಸ್ಟೆಂಟ್ಗಳೆಲ್ಲ. ಕೆಲವು ಕಡೆ ಹೇಳಿದ್ರು ಈ ವಾರ ಕಾವ್ಯ ಅವರು ಕ್ಯಾಪ್ಟನ್ ಆಗಿದೆ, ಮುಂದಿನ ವಾರ ಗಿಲ್ಲಿ ಅವ್ರು ಆಗ್ತಾರೆ ಬಿಡಿ ಸರ್ ಅಂತ ಹೇಳ್ತಾರೆ. ಆಗ್ಬೋದು ಆಗ್ತಾರೆ. ನಂಬಿಕೆ ಇದೆಯಾ ಗಿಲ್ಲಿ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅಂತ? ಪಕ್ಕ ನಂಬಿಕೆ ಇದೆ ಸರ್. ಧನುಷ್ ಅವರು ಹೇಗ್ ಆಡ್ತಾರೆ? ಧನುಷ್ ಅವರು ಅವ್ರ ಪಾಡಿಗೆ ಸೂಪರ್ ಆಗಿ ಆಡ್ತಾರೆ. ಅವ್ರು ಯಾರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅವ್ರ ಆಟ ಅವ್ರದ್ದು ಅಷ್ಟೇ ಆಡ್ತಾರೆ, ಮತ್ತೇನಿಲ್ಲ ಅವ್ರದ್ದು. ಇವರು ಯಾರು? ಸ್ಪಂದನ ಅವರು ಒಂದು ಅಷ್ಟ್ ಮಟ್ಟಿಗೆ ಆಡ್ತಾರ ಅವರು. ಸ್ಪಂದನ. ಒಟ್ಟಾಗಿ ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟಿ ಗಿಲ್ಲಿ ಅವರಿಗೆ. ಗಿಲ್ಲಿ ಅವ್ರು ಗೆಲ್ತಾರ? ಪಕ್ಕ ಗೆಲ್ತಾರೆ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಓಟ್ ಹಾಕ್ತಾ ಇದೀರಾ? ಆಗ್ತಾ ಇದೀವಿ ಸರ್. ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರೆ ಕಾರ್ಯಕ್ರಮನ? ಅವರು ಸೂಪರ್ ಆಗಿ ನಡೆಸ್ಕೊಡ್ತಾರೆ, ಚೆನ್ನಾಗಿ ಬಾರಿ ನಡೆಸ್ಕೊಡ್ತಾರೆ. ಅವ್ರ ಹತ್ರ ನಡೆಸ್ಕೊಡೋಷ್ಟು ಟ್ಯಾಲೆಂಟ್ ಇದೆ ಸರ್. ಹೌದು ಸರ್, ನಡೆಸ್ತಾರೆ. 12 ಸೀಸನ್ ಇಂದ ಹೇಗ್ ನಡ್ಸ್ಕೊಟ್ಟಿದ್ದಾರೆ, ಈ ಸೀಸನ್ ಅಲ್ಲಿ ಹೇಗ್ ನಡೆಸ್ತಾ ಇದಾರೆ? 12 ಸೀಸನ್ ಕಿಂತ ಈ ಸೀಸನ್ ಇನ್ನೂ ಜೋರಾಗಿ ನಡೆಸ್ತಾ ಇದಾರೆ. ಅದಕ್ಕೇನಿಲ್ಲ. ಅಂದ್ರೆ ಬಿಗ್ ಬಾಸ್ 0 ಅಂತ ಅನ್ನೋ ಲೆಕ್ಕಕ್ಕೆ ಬಂದಿದೆ. ಸುದೀಪ್ ಅವ್ರು ಇರ್ಬೇಕು ಬಿಗ್ ಬಾಸ್ ಅಲ್ಲಿ ಇರ್ಬೇಕು. ಸುದೀಪ್ ಸರ್ ಹಾಕೊಳ್ತಾರಲ್ಲ ಡ್ರೆಸ್, ಅದನ್ನೇ ಸುಮಾರು ಕಡೆ ಎಲ್ಲ ಅದು ಟ್ರೆಂಡ್ ಆಗಿದಾವೆ ಡ್ರೆಸ್ಗಳು, ಅದೇ ತರನೇ ಹೊಲ್ಸ್ಕೊಂತ ಇದಾರಂತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಫ್ಯಾನ್ಸ್ ಗಳೇ ಹೊಲಿಸ್ಕೋಬೇಕಾಗತ್ತೆ. ಹೇಗೆ ಫ್ಯಾನ್ಸ್ ಆದ್ಮೇಲೆ ನಮ್ಮ ಬಾಸ್ ಅವ್ರು ಹೊಲಿಸ್ಕೊಂಡ್ರೆ ನಾವು ಹೊಲಿಸ್ಕೋಬೇಕಂತ ಅದು ಫ್ಯಾನ್ಸ್ ಅಭಿಮಾನಿಗಳಲ್ಲಿ ಹುಟ್ಟೇ ಬಿಟ್ಟಿರುತ್ತೆ. ಸುದೀಪ್ ಸರ್ ಎಲ್ರಿಗೂ ನ್ಯಾಯ ಒದಗಿಸ್ತಾರ? ಪಕ್ಕ ಒದಗಿಸ್ತಾರೆ. ಒಟ್ಟಾರೆಯಾಗಿ ನಿಮ್ ಓಟ್ ಯಾರಿಗೆ? ಗಿಲ್ಲಿಗೆ. ನಿಮ್ ಓಟ್ ಯಾರಿಗೆ? ಗಿಲ್ಲಿ ಗೆಲ್ತಾರ? ಪಕ್ಕ ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್.